ಸಂಕ್ರಾಂತಿಗೆ ಯಾವುದೇ ಕ್ರಾಂತಿ ಆಗಲ್ಲ. ಮುಂಬೈನಲ್ಲಿ 3 ಶಾಸಕರಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಂಕ್ರಾಂತಿಗೆ ಯಾವುದೇ ಕ್ರಾಂತಿ ಆಗಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಮುಂಬೈನಲ್ಲಿ 3 ಶಾಸಕರಿದ್ದಾರೆ ಅಂತನೂ ಕೂಡ ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗೆ ಗಣೇಶ್ ಹುಕ್ಕೇರಿ ಬಿಜೆಪಿಗೆ ಹೋಗೋದಿಲ್ಲ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಬಿಸಿ ಪಾಟೀಲ್ ಮಗಳ ಮದುವೆಯಲ್ಲಿ ಬ್ಯುಸಿಯಾಗಿದ್ದಾರೆ, ಯಾರು ಕೂಡ ಪಕ್ಷವನ್ನ ಬಿಡೋದಿಲ್ಲ ಅಂತ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಉಮೇಶ್ ಜಾಧವ್ ಗಣೇಶ್ ಹುಕ್ಕೇರಿ ಪಕ್ಷ ಬಿಡುವಂತ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದರು. ಇನ್ನ ದಿಲ್ಲಿಯಲ್ಲಿ ಅತೃಪ್ತರು ಬೀಡು ಬಿಟ್ಟ ಸುದ್ದಿಗೆ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆಪರೇಷನ್ ಕಮಲದ ಸುದ್ದಿಗೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. 15ನೇ ತಾರೀಕು ಆದಮೇಲೆ ಸರ್ಕಾರ, ಹೊಸ ಸರ್ಕಾರ ಕ್ರಾಂತಿ ಆಗ್ತದೆ ಅಂತ ಹೇಳಿ ತಾವೇನು ಹೇಳ್ತಾ ಇದ್ದೀರಲ್ಲ, ನೋಡೋಣ ಮುಹೂರ್ತ. ಗಣೇಶ್ ಹುಕ್ಕೇರಿ ಸ್ಟೇಟ್ಮೆಂಟು, ಅವ್ರ ಹೆಸರು ಪ್ರಾರಂಭ, ಮಿಕ್ಕಿದೆಲ್ಲ ಏನೇನು ಬಿಂಬಿಸ್ತಾ ಇದ್ದಾರೆ ಗೊತ್ತಾ. ಈಸ್ ಚೀಫ್ ವಿಪ್ ಆಫ್ ಎ ಪಾರ್ಟಿ, ಅವ್ರ ತಂದೆ ಪಾರ್ಲಿಮೆಂಟ್ ಮೆಂಬರು, ಪಕ್ಷಕ್ಕೆ ಬಹಳ ನಿಷ್ಠೆ ಆದಂಥ ಒಬ್ಬ ವ್ಯಕ್ತಿ. ಪ್ರಕಾಶ್ ಹುಕ್ಕೇರಿ ತನ್ನ ಮಂತ್ರಿ ಸ್ಥಾನನ ತ್ಯಾಗ ಮಾಡಿ ಪಕ್ಷಕ್ಕೋಸ್ಕರ 44 ಜನ ಗೆದ್ದಂತ ಸಂಸತ್ನಲ್ಲಿ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ. 3 ಜನ ಮುಂಬೈನಲ್ಲಿದ್ದಾರೆ, 3 ಜನ ಮುಂಬೈಗೆ ಹೋಗಿದ್ದಾರೆ. ಯಾರು ಭೇಟಿ ಮಾಡಕ್ ಹೋಗಿದಾರೋ ಗೊತ್ತಿಲ್ಲ, ಯಾವ ಹೋಟ್ಲ್ ಇದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಎಲ್ಲರೂ ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪಾಪ BC ಪಾಟೀಲ್ ಪಾಪ ಮರ್ಯಾದಸ್ಥ, ಪಾಪ ಅವನಿಗೆ ಒಳ್ಳೆ ಸ್ಥಾನ ಸಿಗ್ತದೆ. ಮದುವೆ ಮಾಡೋಕ್ಕೆ ಓಡಾಡ್ತಾ ಇದ್ದಾರೆ ಪಾಪ, ಇನ್ವಿಟೇಷನ್ ಎತ್ಕೊಂಡು 18 ಅವ್ರ ಹೆಸರೆಲ್ಲ ಪಾಪ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಹೆಸರುಗಳೆಲ್ಲ ಹೇಳ್ತಾ ಇದ್ದಾರೆ. ಅವರೆಲ್ಲ ಅವ್ರ ಕ್ಷೇತ್ರದಲ್ಲೆಲ್ಲ ಇದ್ದಾರೆ. ಅವ್ರು ಯಾರನ್ನ ಮೀಟ್ ಮಾಡಕ್ ಹೋಗಿದ್ದಾರೆ, ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್ ಅಳಕಟ್ಟಿ, ಇಲ್ಲಿ ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಕನ್ಫರ್ಮ್ ಮಾಡ್ತಾ ಇದ್ದಾರೆ 3 ಜನ ಶಾಸಕರು ದೆಹಲಿಯಲ್ಲಿ ಇದ್ದಾರೆ ಅಂತ. ಯಾರು, ಏನು, ಎತ್ತ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಪೃಥ್ವಿರಾಜ್, ಸಚಿವ ಡಿಕೆ ಶಿವಕುಮಾರ್ ಒಂದು ಸ್ಫೋಟಕವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟರು. ಅಂದ್ರೆ ಎಲ್ಲೋ ಸಂಕ್ರಾಂತಿಯ ಬಳಿಕ ದೊಡ್ಡ ಕ್ರಾಂತಿ ಆಗುತ್ತೆ, ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ, ದೋಸ್ತಿ ಸರ್ಕಾರ ಬಿದ್ದು ಹೋಗುತ್ತೆ, ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದೇ ಬಿಡುತ್ತೆ ಅಂತಕ್ಕಂಥ ಮಾತುಗಳಿತ್ತು. ಆ ಮಾತುಗಳು ಯಾವುದು ನಡೆಯೋದಿಲ್ಲ, ಬಿಜೆಪಿ ಮುಖಂಡರ ಯಾವ ಒಂದು ಕ್ರಾಂತಿಯೂ ಆಗೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಒಂದು ವಿಚಾರವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇವಲ 3 ಜನ ಶಾಸಕರು ಮಾತ್ರ ಬಾಂಬೆಯಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾವ ಹೋಟೆಲ್ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಗೊತ್ತಿದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಎಲ್ಲಿಯೂ ಕೂಡ ಅವರು ಯಾವ 3 ಜನ ಶಾಸಕರು ಅನ್ನೋದನ್ನ ಮಾತ್ರ ಅವರು ಅವರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ. ಮೇಲ್ನೋಟಕ್ಕೆ ಡಿಕೆ ಶಿವಕುಮಾರ್ ಅವರ ಒಂದು ಆಪ್ತ ಬಲಗದ ಪ್ರಕಾರ ಗೋಕಾಕ್ನ ಒಬ್ಬರು ಶಾಸಕರಿದ್ದಾರೆ ಮತ್ತು ಅಥಣಿಯ ಒಬ್ಬರು ಶಾಸಕರಿದ್ದಾರೆ ಮತ್ತು ಬಳ್ಳಾರಿ ಗ್ರಾಮೀಣ ಭಾಗದ ಕ್ಷೇತ್ರದ ಒಟ್ಟಾರೆಯಾಗಿ 3 ಜನ ಶಾಸಕರು ಮಾತ್ರ ಇದ್ದಾರೆ. ಅಂದ್ರೆ 3 ಜನ ಶಾಸಕರಿಂದ ನೀವು ಏನೂ ಮಾಡ್ಲಿಕ್ಕಾಗಲ್ಲ, ಸರ್ಕಾರವನ್ನ ಅಲ್ಲಾಡಿಸ್ಲಿಕ್ಕಾಗಲ್ಲ, ಸರ್ಕಾರವನ್ನ ಬೀಳಿಸ್ಲಿಕ್ಕಾಗಲ್ಲ, ಸರ್ಕಾರ ಗಟ್ಟಿಯಾಗಿರುತ್ತೆ ಅಂತಕ್ಕಂಥ ಸ್ಪಷ್ಟತೆಯನ್ನು ಕೂಡ ನೀಡಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಶಾಸಕರಿಗೆ ಆಮಿಷವನ್ನು ಒಡ್ತಕ್ಕಂಥ ವಿಚಾರ ಆಗಿರ್ಬೋದು, ಕಾಂಗ್ರೆಸ್ ಮುಖಂಡರನ್ನ ಜೈಲಿಗೆ ಕಳಿಸ್ತೀವಿ ಅಂತಕ್ಕಂಥ ಒಂದು ವಿಚಾರ ಆಗಿರ್ಬೋದು. ಈ ಎಲ್ಲದರ ಬಗ್ಗೆ ಮಾತಾಡಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಏನು ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ಮುಖಂಡರು ಆಮಿಷ ನೋಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಶಾಸಕರು ಕೂಡ ಮುಖ್ಯಮಂತ್ರಿಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಮಾಹಿತಿ ನೀಡಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಎಲ್ಲಿಯೂ ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಇದ್ರ ಬಗ್ಗೆ ಬಹಿರಂಗ ಪಡಿಸ್ತಾ ಇಲ್ಲ. ಆದ್ರೆ ನಾನೇನೋ ಆ ಹುದ್ದೆಯಲ್ಲಿದ್ರೆ, ಆ ಸ್ಥಾನದಲ್ಲಿದ್ರೆ ನಾನು ಬಹಿರಂಗಗೊಳಿಸ್ತಾ ಇದ್ದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಆಪರೇಷನ್ ಕಮಲ, ಅಂದ್ರೆ ಬಿಜೆಪಿ ಮುಖಂಡರು ಯಾವ ಶಾಸಕರ ಟಚ್ ಅಲ್ಲಿ ಇದ್ದಾರೆ, ಆ ಎಲ್ಲ ಶಾಸಕರ ಮೇಲೂ ಕೂಡ ಮೈತ್ರಿ ಸರ್ಕಾರ ಒಂದು ಹದ್ದಿನ ಕಣ್ಣಿಟ್ಟಿದೆ ಅಂತಕ್ಕಂಥ ಒಂದು ಮಾತನ್ನ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರು ಇಲ್ಲಿ ಹೇಳಿದ್ರು ಅಂತ ಹೇಳ್ಬೋದು. ಪೃಥ್ವಿರಾಜ್, ಶ್ರೀನಿವಾಸ್, ಮತ್ತೊಂದ್ ಕಡೆ ಇಲ್ಲಿ 3 ಜನ ಶಾಸಕರು ಅಂದ್ರೆ ಇವರ ಲೆಕ್ಕಾಚಾರದಲ್ಲಿ ಹೋದ್ರೆ ಹೋಗ್ಲಿ, ಈ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ಡ್ಯಾಮೇಜ್ ಏನೇ ಆಗಲ್ಲ, ಅಂತ ದೊಡ್ಡ ಟ್ರಬಲ್ ಅಂತೂ ಆಗೋದೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರು ಸುಮ್ಮನಿದ್ದಾರೆ ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ.
ಖಂಡಿತವಾಗಿಯೂ ಪೃಥ್ವಿರಾಜ್ ಡಿ.ಕೆ. ಶಿವಕುಮಾರ್ ಅವರ ಮಾತನ್ನು ಹೇಳಿದ್ರೆ ಈ ಬಾರಿಯೂ ಕೂಡ ಆಪರೇಷನ್ ಕಮಲ ಫೇಲ್ ಅಂತಕ್ಕಂಥ ಒಂದು ಮಾತನ್ನು ಅವರು ಪರೋಕ್ಷವಾಗಿ ಹೇಳಿದ್ರು. ಕೇವಲ 3 ಜನ ಶಾಸಕರು ಮಾತ್ರ ಅವರು ಟಚ್ ಅಲ್ಲಿ ಇದ್ದಾರೆ. ಆ 3 ಶಾಸಕರು ಹೋಗೋದ್ರಿಂದ ಮೈತ್ರಿ ಸರ್ಕಾರಕ್ಕೆ ಯಾವುದೇ ಧಕ್ಕೆ ಇಲ್ಲ. ಮಿಕ್ಕಂತೆ ಬಿಜೆಪಿ ಮುಖಂಡರು ಯಾವೆಲ್ಲ ಕಾಂಗ್ರೆಸ್ ಶಾಸಕರನ್ನ ಒಂದು ಸಂಪರ್ಕ ಮಾಡಿದ್ದಾರೆ, ಆ ಯಾವ ಶಾಸಕರು ಕೂಡ ಒಂದು ಬಿಜೆಪಿಗೆ ಹೋಗೋದಿಲ್ಲ. ಬಿ.ಸಿ. ಪಾಟೀಲ್ ಅವರ ಹೆಸರಾಗಿರ್ಬೋದು, ಬಿ.ಸಿ. ಪಾಟೀಲ್ ಅವರು ತಮ್ಮ ಮಗಳ ಮದುವೆಯಲ್ಲಿ ಬಿಜಿ ಆಗಿರೋ ಕಾರಣ ಅವರು ಆ ಮಗಳ ಮದುವೆಯಲ್ಲಿ ಬಿಜಿ ಆಗಿದ್ದಾರೆ. ಮಿಕ್ಕಂತೆ ಎಲ್ಲ ಶಾಸಕರು ಕೂಡ ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಆದ್ರೆ ಕೇವಲ 3 ಜನ ಶಾಸಕರು ಮಾತ್ರ ಇದ್ರು. ಆ 3 ಜನ ಶಾಸಕರಿಂದ ಸರ್ಕಾರ ಬೀಳೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಹೀಗಾಗಿ ಅಳೆದು ತೂಗಿ ಬಿಜೆಪಿ ಮುಖಂಡರು ಕೂಡ ಯಾವುದೇ ನಾವು ಕಾಂಗ್ರೆಸ್ ಶಾಸಕರಾಗಿರ್ಬೋದು ನಮ್ಮ ಸಂಪರ್ಕದಲ್ಲಿಲ್ಲ, ಯಾವ ಶಾಸಕರು ಒಂದು ದೆಹಲಿಗೆ ಬಂದಿಲ್ಲ, ಸಂಪರ್ಕದಲ್ಲಿದ್ದರೆ ನೀವೇ ಹೇಳಿ ಅಂತಕ್ಕಂಥ ಮಾತನ್ನು ಯಡಿಯೂರಪ್ಪನವರು ಹೇಳಿದ್ರು. ಆ ಯಡಿಯೂರಪ್ಪನವರ ಮಾತನ್ನೇ ನಾವು ಯಡಿಯೂರಪ್ಪನವರ ಮಾತಿಗೆ ಒಂದು ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ ನೋಡಿದಾಗ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಹೋಗ್ಲಿಕ್ಕೆ ಕಾಂಗ್ರೆಸ್ ಶಾಸಕರು ಹಿಂದೇಟು ಹಾಕ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಅಂದ್ರೆ 3 ಜನ ಶಾಸಕರು ಬಿಟ್ರೆ ಉಳಿದ ಯಾವ ಶಾಸಕರು ಕೂಡ ಬಿಜೆಪಿ ಮುಖಂಡ ಟಚ್ ಇಲ್ಲ. ಗಣೇಶ್ ಹುಕ್ಕೇರಿ ಸರ್ಕಾರದ ಮುಖ್ಯ ಸಚೇತಕರಾಗಿದ್ದಾರೆ, ಅವರು ಕೂಡ ಬಿಜೆಪಿಗೆ ಹೋಗಲ್ಲ ಅಂತಕ್ಕಂಥ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.